ರಾಣಾ ಜಾರ್ಜ್ ಅವರು ಅಕ್ರಮವಾಗಿ ಭೂಮಿ ಖರೀದಿ ಮಾಡಿದ್ದಾರೆ. ಆ ಭೂಮಿಯನ್ನ ಹೊಂದಿದ್ದಂಥವ್ರಿಗೆ ಆ ರೈಟ್ಸ್ ಇಲ್ಲ. ಈಗ ಖರೀದಿ ಮಾಡಿರೋವಂಥವ್ರಿಗೆ ಹೆಂಗೆ ಬರುತ್ತೆ? ಆ್ಯಂಡ್ ಇದನ್ನು ಗಮನಿಸಿಯೂ ಕೂಡ ಅರಣ್ಯ ಇಲಾಖೆಯ ಸಚಿವರು ಹೆಂಗೆ ಸುಮ್ಮನಿದ್ದಾರೆ, ಕಂದಾಯ ಸಚಿವರು ಹೆಂಗೆ ಸುಮ್ಮನಿದ್ದಾರೆ, ಯಾಕೆ ಆಪ್ತರು ಸಿದ್ದರಾಮಯ್ಯ ಅವರ ಆಪ್ತರು ಅಂದ್ಕೊಂಡು ಸುಮ್ಮನಾಗಿದ್ದಾರೆ ಅನ್ನೋ ಸುದ್ದಿ ಇತ್ತಲ್ವಾ. ಇದರ ನಡುವೆ ಮತ್ತೊಂದು ಇಂಟ್ರೆಸ್ಟಿಂಗ್, ನಾನು ಬ್ರೇಕ್ಗಿಂತ ಮುಂಚೆ ಏನು ಹೇಳೋದು ಹೇಳಿ, ವಿನಾಯಿತಿ ಇಲ್ಲಿ ತನಕ ಯಾರಿಗೂ ಸಿಕ್ಕಿಲ್ಲ. ಬಂಡೀಪುರದಲ್ಲಿ ರಾತ್ರಿ ಹೊತ್ತು ರೈಡ್ ಹೋಗ್ಲಿಕ್ಕೆ ಅಥವಾ ವೆಹಿಕಲ್ಸ್ ಮೂವ್ಮೆಂಟೇ ಇರಲ್ಲ ಅಲ್ಲಿ, ನಿಮ್ಮೆಲ್ಲರಿಗೂ ಗೊತ್ತಲ್ವಾ ಆ ಭಾಗದಲ್ಲಿ ಓಡಾಡೋರಿಗೆ. ಬಟ್ ಇವ್ರಿಗೆ ಸಿಕ್ಕಿದೆ. ಹೆಂಗೆ ಸಿಕ್ತು? ನಗುವಿನಲ್ಲಿರೋ ರಾಣಾ ಜಮೀನಿಗೆ ಅರಣ್ಯ ರಸ್ತೆ ಬಳಸೋಕೆ ಹೈಕೋರ್ಟ್ ಆದೇಶ ಕೊಟ್ಟಿದೆ. ಸಂಜೆ 6ರಿಂದ ಬೆಳಗ್ಗೆ 6 ಗಂಟೆವರೆಗೂ ಕೂಡ ಅವಕಾಶ ಕೊಟ್ಟಿದ್ದಾರೆ. ರಾತ್ರಿ ವೇಳೆ ಅರಣ್ಯದ ಮೂಲಕ ಸಂಚಾರ ನಿಷೇಧಿಸಿತ್ತು ಅರಣ್ಯ ಇಲಾಖೆ. ಬಟ್ ಇವರು ಕೋರ್ಟಿಗೆ ಸೂಕ್ತ ದಾಖಲೆ ಸಲ್ಲಿಸದೆ ವಂಚಿಸಿದಾರಾ? ಅರಣ್ಯ ಇಲಾಖೆ ಅಧಿಕಾರಿಗಳು ಸೂಕ್ತ ದಾಖಲೆಯನ್ನು ಯಾಕೆ ಕೊಡ್ಲಿಲ್ಲ? ಅವಾಗ ಗ್ರಾಂಟ್ ಕ್ಯಾನ್ಸಲ್ ಆಗಿದ್ದನ್ನ ಹೈಕೋರ್ಟ್ಗೆ ಹೇಳದೆ ಮುಚ್ಚಿಟ್ಬಿಟ್ರಾ? ಅಂದ್ರೆ ಭೂಮಿ ಅದ ಇಲ್ಲ, ಈ ಒಂದು ಫಾರೆಸ್ಟಿಗೆ ಸೇರುವಂಥದ್ದು ಅದನ್ನ ಯಾರು ಖರೀದಿ ಮಾಡೋಂಗಿಲ್ಲ ಅಂತ ಗ್ರಾಂಟ್ ವಾಪಸ್ ತಗೊಂಡ್ರಲ್ಲ, ಅದನ್ನೂ ಮುಚ್ಚಿಟ್ಟಿದ್ದಾರೆ. ಅಂದ್ರೆ ಹೈಕೋರ್ಟಿಗೆ ದಾರಿ ತಪ್ಪಿಸಿದ್ದಾರೆ, ಸುಳ್ಳು ಫೇಕ್ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ. ಈ ನುಗುವಿನಲ್ಲಿರುವಂತಹ ರಾಣಾ ಜಮೀನಿಗೆ ಅರಣ್ಯ ರಸ್ತೆ ಬಳಸೋಕೆ ಹೈಕೋರ್ಟ್ ಆದೇಶ ಹೊರಡಿಸಿದೆ. ಅಂದ್ರೆ ನೀವು ಓಡಾಡಬಹುದು, ತಗೊಳ್ರಿ. ಸಂಜೆ 6 ಗಂಟೆಯಿಂದ ಬೆಳಗ್ಗೆ 6 ಗಂಟೆ ತನಕ ಕೂಡ ನೀವು ಓಡಾಡಬಹುದು, ಅಂದ್ರೆ ರಾತ್ರಿ ಹೊತ್ತು ಓಡಾಡಬಹುದು ನೀವು ಅಂತ ರಸ್ತೆ ಬಳಸೋಕೆ ಹೈಕೋರ್ಟ್ ಅನುಮತಿ ಕೊಟ್ಟಿದೆ. ರಾತ್ರಿ ವೇಳೆ ಅರಣ್ಯದ ಮೂಲಕ ಸಂಚಾರವನ್ನ ಅರಣ್ಯ ಇಲಾಖೆ ನಿಷೇಧ ಮಾಡಿತ್ತು. ಬಟ್ ಹೈಕೋರ್ಟ್ ಇದೀಗ ಸೂಕ್ತ ದಾಖಲೆಯನ್ನ ಹೈಕೋರ್ಟಿಗೆ ಇವ್ರು ಸಲ್ಲಿಸಿಲ್ಲ. ಕೋರ್ಟಿಗೂ ಇವ್ರು ಎಲ್ಲಿ ಏನ್ ಕೇಳ್ತಿದ್ದಾರೆ ಅಂತ ಗೊತ್ತಾಗಿಲ್ಲ. ಡಾಕ್ಯುಮೆಂಟ್ಸ್ ಏನ್ ಬೇಕದನ್ನ, ಅಂದ್ರೆ ಕೋರ್ಟಿಗೆ ದಾರಿ ತಪ್ಪಿಸಿದ್ದಾರೆ, ವಂಚಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹೈಕೋರ್ಟ್ಗೂ ಸೂಕ್ತ ದಾಖಲೆಯನ್ನು ಸಲ್ಲಿಸದೆ ವಂಚಿಸಿದ್ರ ರಾಣಾ ಜಾರ್ಜ್ ಅನ್ನೋ ಪ್ರಶ್ನೆ ಇದೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡ ಸೂಕ್ತ ದಾಖಲೆಯನ್ನು ಯಾಕೆ ಸಲ್ಲಿಸಲಿಲ್ಲ? ಈಗ ಗ್ರಾಂಟ್ ಕ್ಯಾನ್ಸಲ್ ಆಗಿದೆ ಆ ಜಾಗದ್ದು ಅಲ್ವಾ, ಆದ್ರೂ ಹೈಕೋರ್ಟಿಗೆ ಅದನ್ನ ಹೇಳದೆ ಮುಚ್ಚಿಟ್ಬಿಟ್ರ ನೀವು? ಅದೆಲ್ಲ ಹೇಳಿದ್ರೆ ಹೈಕೋರ್ಟ್ ಯಾಕೆ ನಿಮ್ಗೆ ಅವಕಾಶ ಮಾಡಿಕೊಡ್ತಾ ಇತ್ತು? ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಈಗ ರಾಣಾ ಜಾರ್ಜ್ ಜಮೀನು ವಶಕ್ಕೆ ಪಡಿತಾರಾ? ಯಾಕಂದ್ರೆ ಅವರೇ ಅಲ್ವಾ ಫಾರೆಸ್ಟ್ ಆಫೀಸರ್, ಅರಣ್ಯ ಇಲಾಖೆಯ ಸಚಿವರು. ಈಗ ಸಚಿವ KJ ಜಾರ್ಜ್ ಮಗ ಅಂತ ಸುಮ್ಮನೆ ಆಗ್ತಾರಾ, ಅಥವಾ ಆ ಭೂಮಿಯನ್ನ ಗ್ರಾಂಟ್ ಈಗ ವಾಪಸ್ ಅರಣ್ಯ ಇಲಾಖೆಗೆ ಪಡೆದುಕೊಳ್ತಾರಾ ಅನ್ನುವಂಥದ್ದು ಪ್ರಶ್ನೆ. ಅತಿಕ್ರಮಣದ ವಿರುದ್ಧ ಸಮರ ಸಾರಿರುವ ಖಂಡ್ರೆಗೆ ರಾಣಾ ಜಾರ್ಜ್ ಭೂಮಿ ಕಾಣುತ್ತಾ ಅಥವಾ ಕಾಣಿಸಲ್ವಾ? ಅರಣ್ಯ ಉಳಿಸೋಕೆ ಪಣ ತೊಟ್ಟಿರುವಂತಹ ಈಶ್ವರ್ ಖಂಡ್ರೆ ಈಗ ಏನ್ ಮಾಡ್ತಾರೆ? ಕಾಡು ಪರಿಸರ ಉಳಿಸೋಕೆ ಮುಂದಾಗ್ತಾರ ಈಶ್ವರ್ ಖಂಡ್ರೆ, ಅಥವಾ ನಮ್ಮ ಫ್ರೆಂಡ್ ಮಗ ಹೋಗ್ಲಿ ಬಿಡು ಅಂತ ಸುಮ್ಮನಾಗ್ತಾರ? ನೋಡಿ, ಕೋರ್ಟ್ ಹೆಂಗೆ ಅವಕಾಶ ಮಾಡಿಕೊಡ್ತು ಅನ್ನುವಂಥದ್ದು ಒಂದು ಪ್ರಶ್ನೆ. ಅಂದರೆ ನಾವು ಕೋರ್ಟಿಗೆ ಪ್ರಶ್ನೆ ಆಗ್ತಿಲ್ಲ, ಕೋರ್ಟಿಗೆ ಇವರು ಸರಿಯಾದಂತಹ ಡಾಕ್ಯುಮೆಂಟ್ಸನ್ನು ಸಲ್ಲಿಸಿಲ್ಲ. ಯಾಕಂತ ಹೇಳಿದ್ರೆ ಬಂಡೀಪುರ ಅರಣ್ಯ ವಲಯದಲ್ಲಿ ರೋಡ್ ಏನು ಹೋಗುತ್ತೆ, ಬೆಂಗಳೂರು ಟು ಮೈಸೂರು ಹೋಗ್ಬೇಕಾದ್ರೆ ತಮಿಳುನಾಡು ಮತ್ತು ಕೇರಳ ಕಡೆಗೆ ಹೋಗುತ್ತಲ್ಲ, ಅಲ್ಲಿ ಓಡಾಡಂಗೆ ಇಲ್ಲ. ಕಾರಣ ಏನು? ಬಹಳ ಪ್ರಮುಖವಾಗಿ ವನ್ಯಜೀವಿಗಳಿಗೆ ಸಮಸ್ಯೆ ಆಗುತ್ತೆ ಅಂತ. ರಾತ್ರಿ ಹೊತ್ತು ಆ ಲೈಟಿಂಗ್ಸು, ಕಿರಿಕಿರಿಯ ಸೌಂಡು, ಗಾಡಿಗಳಿಗೆ ಅಂದರೆ ವೆಹಿಕಲ್ಗಳಿಗೆ ಪ್ರಾಣಿಗಳು ಸಿಗಾಕೋಬೋದು. ಸ್ವಾಭಾವಿಕವಾಗಿ ಓಡಾಡ್ಕೊಂಡಿರಲಿ, ರಾತ್ರಿ ಹೊತ್ತು ನೆಮ್ಮದಿಯಾಗಾದರೂ ಬಿಡಿ ಅನ್ನೋ ಕಾರಣಕ್ಕೆ ಅಲ್ಲಿ ಅವಕಾಶ ಇಲ್ಲ.